ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಾಮ್ರಾಟ್ ಟಿವಿ. ನಾನು ಶ್ರೀರಕ್ಷಾ ಹಿರೇಮಠ್. ನಾವಿವತ್ತು ಮಹಾರಾಣಿ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇದ್ದೀವಿ. ಇಲ್ಲಿನ ಮಹಾರಾಣಿ ಅವರಿಗೆ ಅವರ ಮಹಾರಾಜ ಹೇಗಿರ್ಬೇಕು ಎಂದು, ಅವರು ಡ್ರೀಮ್ ಯಾವ ರೀತಿ ಕಾಣ್ತಾ ಇದ್ದಾರೆ, ಅವರ ಡ್ರೀಮ್ ಬಾಯ್ ಹೇಗಿರ್ಬೇಕು ಎಂದು ಅವ್ರ ಕನಸಿದೆ ಅಂತ ಅವ್ರ ಮೂಲಕನೇ ಕೇಳಿ ತಿಳ್ಕೊಳ್ಳೋಣ. ಇನ್ಯಾಕ್ ತಡ, ಬನ್ನಿ ಹೋಗೇ ಬಿಡೋಣ. ನಿಮ್ ನೇಮು? ವಂದನ. ಇಲ್ಲಿ ಏನ್ ಸ್ಟಡಿ? B.Com ಫ್ಯೂಚರ್ ಅಲ್ಲಿ ಏನಾಗ್ಬೇಕು? IAS ಆಗ್ಬೇಕು ಅನ್ಕೊಂಡಿದ್ವಿ. ನಿಮ್ ಹಸ್ಬೆಂಡ್ ಏನಾಗ್ಬೇಕು? ಏನಂದ್ರೆ ಲೈಕ್ ಅಷ್ಟೊಂದು ಡ್ರೀಮ್ ಎಲ್ಲ ಇಲ್ಲ. ಅಂದ್ರೆ ಅವ್ರು ಈ ಪರ್ಟಿಕ್ಯುಲರ್ ಈ ಜಾಬ್ ಅಲ್ಲಿ ಇರ್ಬೇಕು ಆದ್ರೆ ಈ ತರ ಸಮ್ ಇರುತ್ತಲ್ಲ ಡ್ರೀಮ್ಸ್. ಇಂಜಿನಿಯರ್ ಆಗಿರ್ಬೇಕು. ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. ಅವ್ರ ಗುಣಗಳು ಅದೆಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕಲ್ಲ, ಮನ್ಸು ಸ್ವಚ್ಛವಾಗಿದ್ರೆ ಸಾಕು. ಸ್ವಚ್ಛವಾಗಿ ಅಂದ್ರೆ ಹೆಂಗೆ ನಿಮ್ ಪ್ರಕಾರ? ಅಂದ್ ಸ್ವಚ್ಛವಾಗಿ ಅಂದ್ರೆ ಲೈಕ್ ಏನದು ಗುಡ್ ಒಪಿನಿಯನ್ ಆ ಥರ. ಬೇರೆಯವ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ತೀರಾ, ನನ್ನ ಬಗ್ಗೆ ಮಾತ್ರ ಮಾಡಿದ್ರೆ ಸಾಕು. ಅಂದ್ರೆ ಅವ್ರು ಏನೋ ತಿಂಕೆ ಮಾಡ್ಬಾರ್ದು ನಿಮ್ಮ ಬಗ್ಗೆ ಆ ಥರ ಅಲ್ಲ, ಲೈಕ್ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡಬೇಕು, ಬಟ್ ನಂದು ಜಾಸ್ತಿ. ಅಷ್ಟಿದ್ರೆ ಮುಗೀತಾ ಜೀವನ ನಡ್ಕೊಂಡು ಹೋಗ್ಬಿಡುತ್ತಾ? ನನ್ನ ಜೊತೆ ಅಷ್ಟಿದ್ರೆ ಸಾಕು, ಇನ್ನೇನು ಬೇಡ. ನಾನು ಆಮೇಲೆ ನೋಡ್ಕೋತೀನಿ. ನೀವೇ ನೋಡ್ಕೋತೀರಾ? ನಾನೇ ನೋಡ್ಕೊಂತೀನಿ. ನೀವೇ ದುಡ್ದು ಅವ್ರಿಗೆ ಸಾಕ್ತೀನಿ. ಅವ್ರು ಏನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಸಾಕ್ತೀನಿ. ನನ್ನ ಜೊತೆ ಇದ್ರೆ ಸಾಕು. ಅಂದ್ರೆ ಅವ್ರ ಕೆಲ್ಸ ಎಲ್ಲ ಏನು ಮಾಡೋದ್ ಬೇಡ ಅಂತ ಮಾಡಿದ್ರೆ ಮಾಡ್ಲಿ, ಇಲ್ಲ ಬೇಡ, ಇಲ್ಲ ಅಂದ್ರೆ ನಾನೇ ಮಾಡಿ ಸಾಕ್ತೀನಿ ಅಂತ ಹೇಳಿದ್ದು. ಮಾಡಿದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಇರ್ಲಿ, ಹೆಂಗೆ ನಾನ್ ಸಾಕ್ತೀನಿ ಅಷ್ಟೇ. ಅಡ್ಗೆ ಎಲ್ಲ ಮಾಡಕ್ ಬರ್ಬೇಕಂತ ಏನಾದ್ರು ಇದ್ಯಾ? ಮಾಡ್ಲಿ, ನನಗ್ ಬರಲ್ಲ, ಬಿಕಾಸ್ ಅವ್ರು ಮಾಡ್ಲಿ ಅಂತ ನನ್ ಹೋಪ್ ಇರೋದಷ್ಟೇ. ನಿಮ್ ಡ್ರೀಮ್ ಬಾಯ್ ಯಾವ ರೀತಿ ಇರ್ಬೇಕಂತ ನೀವ್ ಅನ್ಕೊಂಡಿದ್ದೀರಾ? ಜಿಮ್ ಗಾಯ್. ಓನ್ಲಿ ಜಿಮ್ ಮಾಡಿದ್ರೆ ಮುಗೀತಾ ಲೈಫ್ ಫ್ಯೂಚರ್ ಸೆಟ್ಲ್? ಅಲ್ಲ, ಏನಿಲ್ಲ. ಬಟ್ ಹೆಂಗ್ ಹೇಳೋದು, ಐ ಡೋಂಟ್ ನೋ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನಿಮ್ ಪ್ರಕಾರ ಯಾವ ರೀತಿ? ಲೈಕ್ ಟಾಕ್ಸಿಕ್ ಆಗಿ ಟರ್ನ್ ಆಗಬಾರ್ದು ಅಷ್ಟೇ. ಎಲ್ಲಾನು ಅರ್ಥ ಮಾಡ್ಕೋಬೇಕು. ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಅವನು ಕೋಪ ಮಾಡ್ಕೊಂಡ್ರೆ ಏನು ಯೂಸು? ಇದು ಆಕ್ಚುಲಿ ಚೆನ್ನಾಗಿರೋ ಆ ಥರ ಇಷ್ಟಿದ್ರೆ ಸಾಕಾ ಕ್ವಾಲಿಟಿ? ಆ ಥರ ಇನ್ನ ಇದೆ, ಲಿಸ್ಟ್ ಮಾಡ್ತಾ ಇದ್ರೆ ಇವತ್ತೆಲ್ಲ ಬರುತ್ತೆ. ಓ, ಅಷ್ಟೊಂದೆಲ್ಲ ಡ್ರೀಮ್ ಇದೆಯಾ? ಅದರಲ್ಲಿ ಸ್ವಲ್ಪ ಆದ್ರೂ ನಮ್ಮ ಹತ್ರ ಶೇರ್ ಮಾಡ್ಕೋಬೋದಲ್ಲ? ಮಾಡ್ಕೊಳ್ಳಿ, ಪರವಾಗಿಲ್ಲ. ಪರವಾಗಿಲ್ಲ ಅಲ್ಲ, ಹೇಳ್ಕೊಳ್ಳಿ. ಅಷ್ಟೇ. ಫ್ಯೂಚರ್ ಅಲ್ಲಿ ನಿಮ್ಮ ಹಸ್ಬೆಂಡ್ ಏನಾಗ್ಬೇಕು? ಏನಾಗಿದ್ರು ಪರವಾಗಿಲ್ಲ. ಅದು ಏನಾಗಿದ್ರು ಪರವಾಗಿಲ್ಲ ಅಂದ್ರೆ ಏನದು? ಅಂದರೆ ಒಳ್ಳೆಯವರಾಗಿರ್ಬೇಕು, ತುಂಬ ಒಳ್ಳೆಯವರಾಗಿರ್ಬೇಕು. ಒಳ್ಳೆ ಅಂದರೆ ಎಮೋಷನ್ಸ್ಗೆ ಬೆಲೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಅಂದರೆ ಎಮೋಷನ್ಸ್ಗೆ ಬೆಲೆ ಕೊಡೋರಾಗಿರ್ಬೇಕು. ಬೇರೆ ಏನು ಕಂಡೀಷನ್ಸ್ ಸಾಕು. ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಅನ್ಕೊಂಡಿದ್ದೆ? ಅರೇಂಜ್. ಮದ್ವೆ ಹಿಂಗೆ ಇರ್ಬೇಕು, ಅಲ್ಲೇ ಆಗ್ಬೇಕು ಅಂತ ಈ ತರ ಪ್ಲಾನ್ಸ್? ಹಂಗೇನಿಲ್ಲ, ಮದುವೆ ವೇಸ್ಟ್ ಇನ್ವೆಸ್ಟ್ಮೆಂಟ್. ಏನೇನು ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಒಬ್ರು ಮುಂದೆ ನನ್ನ ಬಿಟ್ಕೊಡ್ಬಾರ್ದು, ಸಪೋರ್ಟ್ ಮಾಡಬೇಕು. ನನ್ನ ತಪ್ಪಂತ ಗೊತ್ತಿದ್ರು ಸಪೋರ್ಟ್ ಮಾಡಬೇಕು. ನನ್ನ ಫ್ಯಾಮಿಲಿಯವರಾದರೂ ಆಗಲಿ, ಕಸಿನ್ಸ್ ಮುಂದೆ ಆದರೂ ಆಗಲಿ ಬಿಟ್ಕೊಡ್ಬಾರ್ದು ಅಷ್ಟೇ. ತಪ್ಪಿದೇನೆ ನೀವೇನ್ ಮಾಡಿದ್ರು ಓಕೆ ಅಂತ ಇರ್ಬೇಕು ಅವರು. ಅಂದರೆ ಸಪೋರ್ಟ್ ಮಾಡಬೇಕಲ್ವಾ, ಒಂದೇ ಸತಿ ಬಿಡಬಾರ್ದು. ಆಮೇಲೆ ಬಂದು ಹೇಳಿ ನೀನು ತಪ್ಪಿತ್ತು ಅಂತ, ಪರವಾಗಿಲ್ಲ. ಆದರೆ ಅವ್ರ ಮುಂದೆ ತಪ್ಪಿದೆ ಅಂತ ಹೇಳ್ಬಾರ್ದು ಅಷ್ಟೇ. ಅಂದ್ರೆ ಅವ್ರ ಫ್ಯಾಮಿಲಿ ಬಿಟ್ಕೊಟ್ಟು ನಿಮ್ಮಗೋಸ್ಕರ ಅವ್ರು ನಿಮ್ಮನ್ನ ಜಾಸ್ತಿ ಸಪೋರ್ಟ್ ಮಾಡ್ಕೊಂಡು ಅಂತ ನನಗೆ ಗೊತ್ತಲ್ಲ, ನಾನು ಏನು ತಪ್ಪು ಮಾಡಲ್ಲ. ಸೊ ಇದಷ್ಟು ಒಟ್ಟು ಸಪೋರ್ಟ್ ಮಾಡ್ಬೇಕಷ್ಟೆ. ನಿಮ್ ಡ್ರೀಮ್ ಮುಂದೆ, ನಿಮ್ ಫ್ಯೂಚರ್ ಅಲ್ಲಿ ನಿಮ್ ಡ್ರೀಮ್ ಬಾಯ್ ಹೇಗಿರ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ? Like fictional men who care and who gives love. ಕೇರ್ ಅಂದ್ರೆ ನಿಮ್ ಪ್ರಕಾರ ಏನು? ಲೈಕ್ ನನ್ನ ಪ್ರಕಾರ ಜನರಲಿ ಏನಂದರೆ ಆಚೆ ಕರ್ಕೊಂಡು ಹೋಗಬೇಕು, ನೋಡ್ಕೊಬೇಕು. ಜಾಸ್ತಿ ಏನು ಕಾಸು ಕೊಡೋ ಥರ ಏನು ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಬೇಡ ನನಗೆ. ಫ್ಲವರ್ಸ್ ಅಲ್ಲೇ ಅಷ್ಟೇ, ಸ್ಮಾಲ್ ಗಿಫ್ಟ್ಸಲ್ಲಿ ಖುಷಿ ಆಗ್ಬಿಡುತ್ತೆ. ಮತ್ತು ಜಿಮ್ ಹೋಗೋಕ್ಕೆ ಇಷ್ಟ ಇರಬೇಕು ಅವ್ರಿಗೆ, ಮತ್ತು ಕುಕ್ಕಿಂಗ್ ಬರಬೇಕು ಅವ್ರಿಗೆ. ಯಾಕೆ ನಿಮ್ ಕುಕಿಂಗ್ ಬರಲ್ವಾ? ನಂಗೆ ಬರುತ್ತೆ, ಆದರೆ
ನನ್ಗಿಷ್ಟ ಆ ಕ್ವಾಲಿಟೀಸ್ ಇರಬೇಕು ಒಬ್ಬ ಹುಡುಗನಲ್ಲಿ ಅಂತ. ಫ್ಯೂಚರ್ ಅಲ್ಲಿ ಬರೋ ಹಸ್ಬೆಂಡ್ ಎಲ್ಲ ಹೆಂಗಿರ್ಬೇಕು ಅನ್ಕೊಂಡಿದ್ದೀರಾ? ಚೆನ್ನಾಗಿದ್ರೆ ಸಾಕು, ಅದಕ್ಕಿಂತ ಏನು ಬೇಡ ನನಗೆ. ನೋಡಕ್ ಚೆನ್ನಾಗಿದ್ರೆ ಓಕೆನಾ? ಹಾ ಓಕೆ. ನೋಡಕ್ ಚೆನ್ನಾಗಿದ್ರೆ ಹೆಂಗಿದ್ರು ಓಕೆನಾ? ಅದೇ ಏನು ಹ್ಯಾಬಿಟ್ಸ್ ಇರಬಾರ್ದು ನನಗೆ, ಅದೆಲ್ಲ ಬೇಡ. ಅವರು ಫಾರ್ಮರ್ ಆಗಿರ್ಬೇಕು ನಾನು ಹಂಗೆ. ಮತ್ ಇನ್ನೇನ್ ಕ್ವಾಲಿಟೀಸು? ಏನ್ ಬೇಡ, ಅಷ್ಟೇ ಸಾಕು ನನಗೆ. ಇಷ್ಟಿದ್ ಬಿಟ್ರೆ ಮುಗೀತಾ ಎಲ್ಲ? ಮುಗೀತು. ನೆಡ್ಸ್ಕೊಂಡ್ ಹೋಗ್ಬೋದಾ ಎಲ್ಲ ಹಿಂಗ್ ಇಷ್ಟಿದ್ರೆ? ಅವೇನೋ ಮಾಡ್ರೆ ಮನೆ ಚಪ್ಪಲಿ ತಗೊಂಡಾಗ್ತಾರೆ ನನಗೆ.